ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ವಕೀಲರಿಗೆ ಸದ್ಯಕ್ಕೆ ಕಪ್ಪು ಕೋಟ್ನಿಂದ ವಿನಾಯಿತಿ. ರಾಜ್ಯದಲ್ಲಿ ತಾಪಮಾನ ಏರಿಕೆಯ ಪರಿಣಾಮವಾಗಿ ವಕೀಲರಿಗೆ ಕಪ್ಪು ಕೋಟ್ ಧರಿಸಲು ಹೈಕೋರ್ಟ್ನಿಂದ 2.5 ತಿಂಗಳ ಮಟ್ಟಿಗೆ ವಿನಾಯಿತಿ ನೀಡಲಾಗಿದೆ. ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಪ್ಪು ಕೋಟ್ ಧರಿಸಿ ಕಲಾಪದಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲವೆಂದು ರಾಜ್ಯ ವಕೀಲರ ಪರಿಷತ್ ಹಾಗೂ ಬೆಂಗಳೂರು ಬಾರ್ ಅಸೋಸಿಯೇಷನ್ ಪ್ರಮುಖರು ಹೈಕೋರ್ಟ್ಗೆ ಮನವಿ ಮಾಡಿದ್ದು, ಮಾರ್ಚ್ 15ರಿಂದ ಮೇ 31ರವರೆಗೆ ವಕೀಲರ ಸಮವಸ್ತ್ರದಲ್ಲಿ ಕಪ್ಪು ಕೋಟ್ ಧರಿಸಲು ಹೈಕೋರ್ಟ್ ವಿನಾಯಿತಿ ನೀಡಿದೆ. ಬಿಳಿಯ ಅಂಗಿ ಮತ್ತು ಕುತ್ತಿಗೆ ಪಟ್ಟಿಯನ್ನು ಧರಿಸಿ ಕಲಾಪದಲ್ಲಿ ಭಾಗವಹಿಸಬಹುದಾಗಿದ್ದು, ಈ ಕುರಿತಂತೆ ಮಾತನಾಡಿದ ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷರಾದ MA ನಿರಂಜನ್ ಮತ್ತಿತರರು ಉಚ್ಚ ನ್ಯಾಯಾಲಯದ ತೀರ್ಮಾನವನ್ನು ಸ್ವಾಗತಿಸಿದ್ದಾರೆ. ಈಗ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ವಿಪರೀತ ಏರುತ್ತಿರುವ ತಾಪಮಾನದ ಹಿನ್ನೆಲೆಯಲ್ಲಿ ಮೊದಲೆಲ್ಲ ನಾವು ಮಾರ್ಚ್ ತಿಂಗಳಲ್ಲಿ ಇನ್ನೂ ಚಳಿಯ ವಾತಾವರಣದಿಂದ ನಿಧಾನವಾಗಿ ಬೇಸಿಗೆಯತ್ತ ಕಾಲಿಡ್ತಾ ಇದ್ದೋ. ಈಗ ನೋಡಿದರೆ ಮೊದಲ ಹಾಗೆ ಕರಾವಳಿ ಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಮಲೆನಾಡು ಪ್ರದೇಶ, ಕೊಡಗಿನಂಥ ಸ್ಥಳಗಳಲ್ಲೂ ವಿಪರೀತ ಉಷ್ಣಾಂಶ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕದಾದ್ಯಂತ ಕೆಲವು ಕಡೆ 40-42 ಡಿಗ್ರಿ ತಾಪಮಾನ ಇವತ್ತು ಇರುವ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ವಕೀಲರ ಪರಿಷತ್ನ ಅಧ್ಯಕ್ಷರ ಒಂದು ಮನವಿ ಮೇರೆಗೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಅದರ ಫುಲ್ ಬೆಂಚ್ ಡಿಸಿಷನ್ ಅಂದರೆ ಫುಲ್ ಕೋರ್ಟ್ ಮೀಟಿಂಗ್ನಲ್ಲಿ ಇದೇ ತಿಂಗಳು ಮಾರ್ಚ್ 15ರಿಂದ ಮೇ 31ರವರೆಗೆ ಎಲ್ಲ ಕರ್ನಾಟಕದ ಎಲ್ಲ ವಕೀಲರ ಸಮುದಾಯದವರು ತಮ್ಮ ಕರಿಕೋಟನ್ನು ದಿನನಿತ್ಯ ನಾವು ಧರಿಸುವಂಥ ಪ್ರಾಯಶಃ ನಮ್ಮ ಗೌರವ ಸಂಕೇತ, ನಮಗೆ ಅತ್ಯಂತ ನಮ್ಮ ಒಂದು ವೃತ್ತಿ ಜೀವನದ ಸಂಕೇತ, ಅದನ್ನು ಇಲ್ಲದೆ ಅಂದರೆ ರೆಗ್ಯುಲರ್ ಯೂನಿಫಾರ್ಮ್ ಅಂದರೆ ನಮ್ಮ ವೈಟ್ ಶರ್ಟು ಮತ್ತು ನಮ್ಮ ಈ ಬ್ಯಾಂಡನ್ನು ಹಾಕಿಕೊಂಡು ನ್ಯಾಯಾಲಯದ ಕಲಾಪದಲ್ಲಿ ಭಾಗವಹಿಸ್ಬೋದು ಅಂತ ಹೇಳುವಂಥ ಒಂದು ವಿನಾಯಿತಿಯನ್ನು ನೀಡಿದ್ದಾರೆ. ಪ್ರಾಯಶಃ ಇದು ಸ್ವಾಗತಾರ್ಹ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಕರಿ ಬಣ್ಣ ಹೆಚ್ಚಿನ ಹೀಟ್, ಇಟ್ ಅಬ್ಸಾರ್ಬ್ಸ್ ಮೋರ್ ಹೀಟ್, ಅಂದರೆ ಇನ್ನೂ ಹೆಚ್ಚಿನ ಉಷ್ಣಾಂಶವನ್ನು ಸೆಳೆಯುವಂಥ ಬಣ್ಣಕ್ಕೆ ಅದರಿರೋದರಿಂದ ಪ್ರಾಯಶಃ ಎಲ್ಲ ವಕೀಲರ ಮಿತ್ರರು ಈ ಮುಂದಿನ 2 ತಿಂಗಳು ಈ ಉಷ್ಣಾಂಶದಿಂದ ಪಾರಾಗುವಂಥ ಒಂದು ಅವಕಾಶ ನಮ್ಮ ನ್ಯಾಯಾಲಯ ಒದಗಿಸಿಕೊಟ್ಟಿದೆ. ಇದಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ. ಶಾಲಾ ವಿದ್ಯಾರ್ಥಿಗಳ ಮೇಲೆ ಹೆಜ್ಜೇನು ದಾಳಿ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಹೆಜ್ಜೇನು ಹುಳುಗಳು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದ ಘಟನೆ ವಿರಾಜಪೇಟೆ ತಾಲೂಕಿನ ಹಾಲಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಂಬಾಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಹೆಜ್ಜೇನು ದಾಳಿಯಿಂದ 22 ವಿದ್ಯಾರ್ಥಿಗಳ ಪೈಕಿ 19 ವಿದ್ಯಾರ್ಥಿಗಳು, 2 ಶಿಕ್ಷಕರು, ಓರ್ವ ಅಡಿಗೆ ಸಿಬ್ಬಂದಿಗೆ ಕಚ್ಚಿ ಗಾಯಗೊಳಿಸಿದೆ. ಇಂದು ಮಧ್ಯಾಹ್ನ ವಿದ್ಯಾರ್ಥಿಗಳು ಕೊಠಡಿಗೆ ಆಗಮಿಸುವ ಸಂದರ್ಭದಲ್ಲಿ ಹೆಜ್ಜೇನು ಹುಳುಗಳು ದಿಢೀರ್ ದಾಳಿ ನಡೆಸಿವೆ. ದಾಳಿಯಿಂದ ಭಯಭೀತರಾದ ವಿದ್ಯಾರ್ಥಿಗಳು ಕಿರುಚಾಡಿದ್ದಾರೆ. ಅಲ್ಲೇ ಇದ್ದ ಶಿಕ್ಷಕರುಗಳು ತಕ್ಷಣ ಮಕ್ಕಳನ್ನು ಕೊಠಡಿಯಲ್ಲಿ ಕೂಡಿ ಹಾಕಲು ಯತ್ನಿಸಿದ್ದಾರೆ.
ಶಿಕ್ಷಕಿಯರ ಸಮಯ ಪ್ರಜ್ಞೆಯಿಂದ ಹೆಚ್ಚಿನ ಅನಾಹುತ ತಪ್ಪಿದ್ದಾದರೂ ಮುಖ್ಯ ಶಿಕ್ಷಕಿ ಪದ್ಮ, ಸಹ ಶಿಕ್ಷಕಿ ಪ್ರತಿಮಾ ಎಂಬುವರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದೆ. ತಕ್ಷಣ ಗ್ರಾಮ ಪಂಚಾಯಿತಿ ಸದಸ್ಯ ಎಂಎಸ್ ಪೂವಯ್ಯ ಹಾಗೂ ಅಧ್ಯಕ್ಷ ಪಂದಿಕಂಡ ದಿನೇಶ್ ಎಂಬುವರಿಗೆ ದೂರವಾಣಿ ಕರೆ ಮೂಲಕ ಮಾಹಿತಿ ನೀಡಲಾಗಿದೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿ ಹೆಜ್ಜೆನು ದಾಳಿಯಿಂದ ಗಾಯಗೊಂಡ ವಿದ್ಯಾರ್ಥಿಗಳು ಶಿಕ್ಷಕಿಯರನ್ನ ಕಣ್ಣಂಗಲ ಉಪ ಆರೋಗ್ಯ ಕೇಂದ್ರಕ್ಕೆ ಪ್ರಥಮ ಚಿಕಿತ್ಸೆಗೆ ದಾಖಲಾತಿ ಮಾಡಲಾಗಿದ್ದು, ವಿಷಯ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಣ್ಣಂಗಾಲ ಉಪ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಸಾಗರ್ ಸಕಾಲಕ್ಕೆ ಸ್ಪಂದಿಸಿ ಸೂಕ್ತ ಚಿಕಿತ್ಸೆ ನೀಡಿ ಆರೈಕೆ ನಂತರ ವಿದ್ಯಾರ್ಥಿಗಳು ಶಿಕ್ಷಕರು ಮನೆಗೆ ಹಿಂತಿರುಗಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಅನಿಲ್ ಎಚ್.ಟಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಬಿಳಿಗೇರಿ ಆಯ್ಕೆ. ಕೊಡಗು ಪತ್ರಕರ್ತರ ಸಂಘದ ರಿಜಿಸ್ಟರ್ ಇದರ ನೂತನ ಅಧ್ಯಕ್ಷರಾಗಿ ಅನಿಲ್ ಎಚ್.ಟಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಬಿಳಿಗೇರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಹಾಲಿ ಅಧ್ಯಕ್ಷ ಎಸ್.ಎ. ಮುರಳೀಧರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಹಿರಿಯ ಸಲಹೆಗಾರ ಟಿ.ಪಿ. ರಮೇಶ್ ಅವರು ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದ ಸರ್ವ ಸದಸ್ಯರ ಒಪ್ಪಿಗೆ ಪಡೆದು ನೂತನ ಆಡಳಿತ ಮಂಡಳಿಗೆ ಪದಾಧಿಕಾರಿಗಳ ಹೆಸರನ್ನು ಪ್ರಕಟಿಸಿದರು. ಸಂಘದ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತ ಅನಿಲ್ ಎಚ್.ಟಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಬಿಳಿಗೇರಿ, ಉಪಾಧ್ಯಕ್ಷರಾಗಿ ತೆಲಪಂಡ ಕವನ್ ಕಾರ್ಯಪ್ಪ, ಕೋಶಾಧಿಕಾರಿ ಟಿ.ಕೆ. ಸಂತೋಷ್, ಕ್ಷೇಮನಿಧಿ ಅಧ್ಯಕ್ಷರಾಗಿ ಜಿ.ವಿ. ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಅರುಣ್ ಕೂರ್ಗ್, ಸಂಘದ ಸಹ ಕಾರ್ಯದರ್ಶಿಯಾಗಿ ಪ್ರಸಾದ್ ಸಂಪಿಗೆಕಟ್ಟೆ, ಕಾಯಂ ಆಹ್ವಾನಿತರಾಗಿ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಸ್.ಎ. ಮುರಳೀಧರ್ ಅವರನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾ ಸಮಿತಿಯ ನಿರ್ದೇಶಕರುಗಳಾಗಿ ಉಜ್ವಲ್ ರಂಜಿತ್, ಟಿ.ಜಿ. ಸತೀಶ್, ಟಿ.ಜೆ. ಪ್ರವೀಣ್ ಕುಮಾರ್, ರಂಜಿತ್ ಕವಲಪಾರ, ಸೈಯದ್ ಇರ್ಫಾನ್, ಎಚ್.ಎನ್. ಲಕ್ಷ್ಮೀಶ್, ಗುರುದರ್ಶನ್ ಪಿ.ವಿ. ಪ್ರಭಾಕರ್, ಕುಡೆಕಲ್ ಸಂತೋಷ್, ವತ್ಸಲ, ರಾಣಿ ಅರುಣ್, ಮೊಹಮ್ಮದ್ ಹನೀಫ್, ಎಂ.ಎನ್. ನಾಸಿರ್, ಅಶ್ವಥ್, ನಾಮನಿರ್ದೇಶಿತ ಸದಸ್ಯರಾಗಿ ಎಸ್.ಜಿ. ಉಮೇಶ್, ವಿಶ್ವಕುಮಾರ್, ಟಿ.ಸಿ. ನಾಗರಾಜ್, ಶಿವಪ್ಪ ಅವರನ್ನು ಆಯ್ಕೆ ಮಾಡಲಾಯಿತು. ಸಂಘದ ಗೌರವ ಸಲಹೆಗಾರರಾಗಿ ಟಿ.ಪಿ. ರಮೇಶ್, ಬಿಜಿ ಅನಂತಶಯನ, ಶ್ರೀಧರ್ ನೆಲ್ಲಿತಾಯ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ವಿಘ್ನೇಶ್ ಭೂತನಕಾಡು, ಪ್ರಧಾನ ಕಾರ್ಯದರ್ಶಿಯಾಗಿ ಎಂ.ಬಿ. ವಿನ್ಸೆಂಟ್, ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಹರೀಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಡಿ.ಪಿ. ಲೋಕೇಶ್, ವಿರಾಜಪೇಟೆ ತಾಲೂಕು ಸಂಘದ ಅಧ್ಯಕ್ಷರಾಗಿ ಮಧೋಶ್ ಪೂವಯ್ಯ, ಪ್ರಧಾನ ಕಾರ್ಯದರ್ಶಿಯಾಗಿ ಉಷಾ ಪ್ರೀತಂ, ಪೊನ್ನಂಪೇಟೆ ತಾಲೂಕು ಸಂಘದ ಅಧ್ಯಕ್ಷರಾಗಿ ಕಿರಿಯಮಡ ರಾಜ್ ಕುಶಲಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ವಿನೋದ್ ಮೂಡಗದ್ದೆ ಮುಂದುವರಿಯಲಿದ್ದಾರೆ. ಸಂಘದ ನೂತನ ಆಡಳಿತ ಮಂಡಳಿಯ ಪದಗ್ರಹಣ ಸಮಾರಂಭವು ಮಡಿಕೇರಿಯ ರೆಡ್ ಬ್ರಿಕ್ಸ್ ಇನ್ ಸತ್ಕಾರ ಸಭಾಂಗಣದಲ್ಲಿ ಮಾರ್ಚ್ 28ರಂದು ಸಂಜೆ 6 ಗಂಟೆಗೆ ಆಯೋಜಿತವಾಗಿದೆ ಎಂದು ಸಂಘದ ಪ್ರಕಟಣೆ ತಿಳಿಸಿದೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. ಫೆಸ್ಟಿವಲ್ ಸ್ಪೆಷಲ್ ಆಫರ್ 25% ಡಿಸ್ಕೌಂಟ್. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. ವಿಸಿಟ್ ಟುಡೇ ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ ನಿಯರ್ ಓಲ್ಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಕಾಲ್ ಫಾರ್ ಅಪಾಯಿಂಟ್ಮೆಂಟ್ 6360153611. ಶೇಡ್ಸ್ ಫ್ಯಾಮಿಲಿ ಸಲೂನ್, ಮಡಿಕೇರಿ. ಪ್ರೀತಿಯ ಸಂಕೇತ
ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Conmix and Con Products, Kushalnagar. German technology, solid cement blocks, interlocking paver blocks, RMC and boom pumps, MSAT, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿಕದಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ, ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Conmix and Con Products, Kushalnagar. Contact 9632927377, 9606990080. SLV Promax, Conmix and Con Products, Kushalnagar. ಪುರಸಭೆ ವತಿಯಿಂದ ಬಸ್ ತಂಗುದಾಣಗಳ ಶುಚಿತ್ವ ಕಾರ್ಯಕ್ರಮ. ವಿರಾಜಪೇಟೆ ಪುರಸಭೆ ವತಿಯಿಂದ ನಗರದ ಬಸ್ ತಂಗುದಾಣಗಳ ಶುಚಿತ್ವ ಕಾರ್ಯವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭ ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ದೇಚಮ್ಮ ಕಾಳಪ್ಪ, ವಿರಾಜಪೇಟೆ ನಗರದ ಬಸ್ ತಂಗುದಾಣಗಳ ಶುಚಿತ್ವ ಕಾರ್ಯವನ್ನು ಮಾಡುತ್ತಿದ್ದು, ತಂಗುದಾಣಗಳ ಆಧುನೀಕರಣ ಮಾಡಲಾಗುತ್ತಿದೆ ಮತ್ತು ನಿಸರ್ಗ ಬಡಾವಣೆಯಲ್ಲಿ ನೂತನ ಬಸ್ ತಂಗುದಾಣವನ್ನು ನಿರ್ಮಿಸಲಾಗುತ್ತಿದೆ. ಬೆಳಗ್ಗೆ 6 ಗಂಟೆಯಿಂದ ಪೌರ ಕಾರ್ಮಿಕರು ಬಸ್ ತಂಗುದಾಣದಲ್ಲಿರುವ ಕಸ ತೆರವು ಮಾಡಿ ನೀರು ಹಾಕಿ ಸ್ವಚ್ಛ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭ ಪುರಸಭೆಯ ಮುಖ್ಯಾಧಿಕಾರಿ ನಾಚಪ್ಪ, ಪರಿಸರ ಅಭಿಯಂತರರಾದ ಶ್ರೀಮತಿ ರೀತ್ ಸಿಂಗ್, ಪ್ರಭರ ಆರೋಗ್ಯಾಧಿಕಾರಿ ಶ್ರೀಮತಿ ಕೋಮಲ ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು.
ಜಾವ ನಾವು ಶೆಲ್ಟರ್ಗಳನ್ನ ಕ್ಲೀನ್ ಮಾಡುವಂತ ಶುಚಿತ್ವ ಮಾಡುವಂತಹ ಒಂದು ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಹಲವು ವರ್ಷಗಳಿಂದನೇ ಇರುವಂತಹ ಪುರಾತನ ಶೆಲ್ಟರ್ಗಳು ಆಗಿರುತ್ತೆ. ನಮಗೆ ನೂತನವಾಗಿ ಶೆಲ್ಟರ್ಗಳ ಅವಶ್ಯಕತೆ ಇರುತ್ತದೆ ಪುರಸಭೆ ವ್ಯಾಪ್ತಿಯಲ್ಲಿ. ಹೀಗಾಗಿ ನೂತನವಾದ ಆಧುನಿಕ ಶೆಲ್ಟರ್ಗಳು ನಾವು ಈಗಾಗಲೇ ನಿಸರ್ಗ ಲೇಔಟ್ನ ಮುಂಭಾಗದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಅದನ್ನ ನಿರ್ಮಾಣ ಮಾಡಲಿದ್ದೇವೆ. ಅಂದ್ರೆ ವಿರಾಜಪೇಟೆಯ ಹೃದಯ ಭಾಗ ಸಾಫ್ಟ್ವೇರ್ ಹತ್ತಿರದಲ್ಲಿರುವಂತಹ ಎರಡು ಶೆಲ್ಟರ್ಗಳು ಹಾಗೂ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿರುವಂತಹ ಶೆಲ್ಟರ್ಗಳು ನಮ್ಮ ಪುರಸಭೆಯ ನೌಕರರು ಹಾಗೂ ವಿರಾಜಪೇಟೆ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರನ್ನು ಸೇರಿ ನಾವು ಇವತ್ತು ಶುಚಿತ್ವ ಮಾಡುವಂತಹ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಕಾಂಚನಗಂಗಾ ಕ್ರೀಡಾ ಸಂಘ ಬಳಗುಂದ ಮತ್ತು ತಾಲೂಕು ಒಕ್ಕಲಿಗರ ಸಂಘದ ಕುವೆಂಪು ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ಬೇಸಿಗೆ ಹಾಕಿ ಶಿಬಿರ ಏಪ್ರಿಲ್ 1ರಿಂದ 20ರವರೆಗೆ ಜೂನಿಯರ್ ಕಾಲೇಜು ಮೈದಾನದಲ್ಲಿರುವ ಸಿಂಥೆಟಿಕ್ ಹಾಕಿ ಟರ್ಫ್ನಲ್ಲಿ ನಡೆಯಲಿದೆ ಎಂದು ಕ್ರೀಡಾ ಸಂಘದ ಉಪಾಧ್ಯಕ್ಷರಾದ ಅಂತೋಣಿ ಡಿಸೋಜಾ ಹೇಳಿದರು. ಗ್ರಾಮೀಣ ಮಕ್ಕಳ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಶಿಬಿರವನ್ನು ನಡೆಸಲಾಗುತ್ತದೆ. ಸೋಮವಾರಪೇಟೆಯ ಅನೇಕ ಹಾಕಿ ಆಟಗಾರರು ಭಾರತ ತಂಡವನ್ನು ಪ್ರತಿನಿಧಿಸಿ ತಾಲೂಕು ಮತ್ತು ದೇಶಕ್ಕೂ ಕೀರ್ತಿ ತಂದಿದ್ದಾರೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬೆಳಗ್ಗೆ 6:30 ಗಂಟೆಯಿಂದ 9 ಗಂಟೆ ತನಕ ತರಬೇತಿ ನಡೆಯಲಿದೆ. NIS ತರಬೇತುದಾರರು ತರಬೇತಿ ನೀಡಲಿದ್ದಾರೆ. ಮಕ್ಕಳಿಗೆ ಹಾಲು, ಮೊಟ್ಟೆಯನ್ನು ವಿತರಿಸಲಾಗುತ್ತದೆ. ಶಿಬಿರದಲ್ಲಿ ತರಬೇತಿ ಪಡೆದ ಪ್ರತಿಭಾವಂತರನ್ನ ಗುರುತಿಸಿ ಕ್ರೀಡಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಲು ಸಲಹೆ ನೀಡಲಾಗುವುದು ಎಂದು ಹೇಳಿದರು. ನಿಟ್ಟಿನಲ್ಲಿ ದೈನಂದಿನ ಅಭ್ಯಾಸಕ್ಕೆ ಈಗಾಗಲೇ ಸರ್ಕಾರ ಈ ಟರ್ಫ್ ಮೈದಾನ ಕೂಡ ಉದ್ಘಾಟನೆಗೊಂಡಿದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಸಹಾಯಕ ನಿರ್ದೇಶಕರು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಡಗು ಜಿಲ್ಲೆ ಇವರು ಕೂಡ ಉತ್ಸುಕತರಾಗಿದ್ದಾರೆ. ತರಬೇತಿಯನ್ನು ನಿಯೋಜಿಸಿ ಯಶಸ್ವಿಗೆ ಇದನ್ನ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಪ್ರಕಟಿಸಲು ಈ ಮೂಲಕ ಕೋರಿಕೊಳ್ಳುತ್ತೇವೆ. ಅವರಲ್ಲಿ ಕ್ರೀಡೆಯಲ್ಲಿ ಹಾಕಿಯಲ್ಲಿ ವಿಶೇಷವಾಗಿ ಹಾಕಿಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗುವಂತೆ ಶಾಲಾ ಕಾಲೇಜುಗಳಲ್ಲಿ ಮುಂದೆ ಹೋದಾಗ ಈಗಾಗಲೇ ಸರ್ಕಾರ ಘೋಷಿಸಿದೆ. 2% ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಘೋಷಿಸಿದೆ. ಹಾಗೂ ಕ್ರೀಡೆಯಲ್ಲಿ ನಾವು ಇವಾಗ ನೋಡಬೇಕು ಅಂದರೆ ಉತ್ತರ ಕೊಡಗುಕ್ಕಿಂತ ದಕ್ಷಿಣ ಕೊಡಗಿನಲ್ಲಿ ಅಥವಾ ಮಡಿಕೇರಿ ಕೇಂದ್ರ ಸ್ಥಾನದಲ್ಲಿ ಅತಿ ಹೆಚ್ಚು ಹಾಕಿ ಕ್ರೀಡಾಪಟುಗಳು ಅಭ್ಯಾಸ ನಡೆಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಜೊತೆಗೂಡಿ ಇದನ್ನು ರೂಪಿಸಿದ್ದೇವೆ. ಮುಂದಿನ ದಿನಗಳು ಕೂಡ ಇದರಲ್ಲಿ ಕಾರ್ಯದರ್ಶಿಯಾಗಿ ಸುರೇಶ್ ಅವರು ಕೂಡ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅದರಿಂದ ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಹಾಕಿಯಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ AR ಮುತ್ತಣ್ಣ ಅವರು ಮಾತನಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸಬಹುದು. ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು. ಕೊಡಗಿನಲ್ಲಿ ಹುಟ್ಟಿ ಬೆಳೆದು ಮಕ್ಕಳು ಕ್ರೀಡೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ. ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು. ಕ್ರೀಡಾ ಕ್ಷೇತ್ರದಲ್ಲೂ ಉತ್ತಮ ಹುದ್ದೆಯನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು. ಗೋಷ್ಠಿಯಲ್ಲಿ ಕ್ರೀಡಾ ಸಂಘದ ಅಧ್ಯಕ್ಷ TP ಚಂಗಪ್ಪ, ಒಕ್ಕಲಿಗರ ಸಂಘದ ನಿರ್ದೇಶಕ ನಂದಕುಮಾರ್, ತರಬೇತುದಾರ BS ಸುರೇಶ್ ಉಪಸ್ಥಿತರಿದ್ದರು. ನಾಪೋಕ್ಲು ಬಳಿಯ ಬೇತು ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ರೇಬಿಸ್ ಲಸಿಕೆ ಹಾಗೂ ಪಶು ಚಿಕಿತ್ಸಾ ಶಿಬಿರ. ಕೊಡಗು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯತ್, ಪಶುಪಾಲನಾ ಇಲಾಖೆ ಮಡಿಕೇರಿ, ಪಶು ಆಸ್ಪತ್ರೆ ನಾಪೋಕ್ಲು ಇವರ ಸಂಯುಕ್ತ ಆಶ್ರಯದಲ್ಲಿ ನಾಪೋಕ್ಲು ಬಳಿಯ ಬೇತು ಗ್ರಾಮದಲ್ಲಿ ಉಚಿತ ರೇಬಿಸ್ ಲಸಿಕೆ ಹಾಗೂ ಪಶು ಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಬೇತು ಗ್ರಾಮದ ಊರ್ಮನ್ನಲ್ಲಿ ಆಯೋಜಿಸಲಾದ ಶಿಬಿರವನ್ನು ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಕಾಳೆಯಂಡ ಸಾಬಾ ತಿಮ್ಮಯ್ಯ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಾಪೋಕ್ಲು ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿ ಶಿಲ್ಪಾಶ್ರೀ ಅವರು ಮಾತನಾಡಿ, ರೇಬಿಸ್ ರೋಗ ಹರಡುವಿಕೆಯ ಲಕ್ಷಣಗಳು ಹಾಗೂ ಅದನ್ನು ತಡೆಗಟ್ಟುವ ವಿಧಾನಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಶಿಬಿರದಲ್ಲಿ ಬಂಜೆ ರಾಸುಗಳ ತಪಾಸಣೆ, ಹೋರಿ ಮತ್ತು ರಾಸುಗಳ ಕಸಿ, ಜಂತುನಾಶಕ ಔಷಧಿ, ಲವಣ ಮಿಶ್ರಣ, ಸಾಕು ನಾಯಿ ಹಾಗೂ ಬೆಕ್ಕುಗಳಿಗೆ ಉಚಿತ ರೇಬಿಸ್ ಲಸಿಕೆ ನೀಡಲಾಯಿತು. ಶಿಬಿರದಲ್ಲಿ 60ಕ್ಕೂ ಅಧಿಕ ಜಾನುವಾರುಗಳು, 50 ವಿವಿಧ ತಳಿಯ ನಾಯಿಗಳು ಹಾಗೂ 10ಕ್ಕೂ ಅಧಿಕ ಬೆಕ್ಕುಗಳನ್ನು ತಂದು ಲಸಿಕೆ ಹಾಕಿಸುವ ಮೂಲಕ ಗ್ರಾಮಸ್ಥರು ಶಿಬಿರದ ಪ್ರಯೋಜನಗಳನ್ನು ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಉತ್ತಮ ರಾಸುಗಳಿಗೆ ಪ್ರೋತ್ಸಾಹಕ ಬಹುಮಾನವನ್ನು ವಿತರಿಸಲಾಯಿತು. ಈ ಸಂದರ್ಭ ಮಡಿಕೇರಿ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾದ ಡಾ ಪ್ರಸನ್ನ, ನಾಪೋಕ್ಲು ಪಶು ಆಸ್ಪತ್ರೆಯ ಜಾನುವಾರು ಅಧಿಕಾರಿ ನವೀನ್, ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕ ಸುನಿಲ್, ಪಶು ಸಖಿ ನಿಶಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು.
ನಾಯಿಗಳನ್ನೆಲ್ಲ ನಮ್ಮ ಕ್ಯಾಂಪಿಗೆ ಕರ್ಕೊಂಡ್ಬಂದಿದ್ದಕ್ಕೆ ತುಂಬ ಧನ್ಯವಾದ. ನಾವು ಯಾಕೆ ಇಲ್ಲಿ ರೇಬಿಸ್ ಲಸಿಕೆ ಉಚಿತವಾಗಿ ಹಾಕ್ತಾ ಇದೆ ಅಥವಾ ಗೌರ್ಮೆಂಟ್ ಯಾಕೆ ರೇಬಿಸ್ ಲಸಿಕೆನ ಉಚಿತವಾಗಿ ಹಾಕ್ತಾ ಇದೆ ಅಂದರೆ, ರೇಬಿಸ್ ಅಂತ ಹೇಳಿದ್ರೆ ಝೂನಾಟಿಕ್ ಅಥವಾ ಪ್ರಾಣಿಜನ್ಯ ರೋಗ ಅಂತ. ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ. ಈಗ ರೇಬಿಸ್ ಯಾವ್ದಾದ್ರು ನಾಯಿಗೆ ಬಂದಿದೆ ಅಂದರೆ ಅದರಿಂದ ಮನುಷ್ಯರಿಗೆ ಬರೋ ಚಾನ್ಸ್ ತುಂಬ ಜಾಸ್ತಿ ಇದೆ. ಅದು ಕಚ್ಚೋದ್ರಿಂದ ಅಥವಾ ನೆಕ್ಕದ್ರಿಂದ, ಅದರ ಎಂಜಿಲು ನಮಗೆ ತಾಗೋದ್ರಿಂದ, ನಮ್ಮ ಗಾಯಗಳಿಗೆ ತಾಗೋದ್ರಿಂದ ರೇಬಿಸ್ ಬರುತ್ತೆ. ಸೊ ಇದಕ್ಕೆ ಒಂದ್ಸರಿ ರೇಬಿಸ್ ಒಂದು ನಾಯಿಗೆ ಬಂತು ಅಥವಾ ಮನುಷ್ಯರಿಗೆ ಬಂತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಇಲ್ಲ, ಸಾವು ಖಚಿತ. ಸೊ ಅದನ್ನು ತಡೆಗಟ್ಟೋದು ಹೇಗೆ ಅಂತಂದರೆ ಅದಕ್ಕೆ ಒಂದೇ ದಾರಿ ಲಸಿಕೆ ಮಾಡೋಂಥದ್ದು. ರೇಬಿಸ್ ವ್ಯಾಕ್ಸಿನ್ ಏನು ಮಾಡ್ತೀವಿ ವರ್ಷಕ್ಕೊಂದ್ಸರಿ ಮಾಡ್ತಾ ಇರ್ತೀವಿ, ಫ್ರೀ ಕ್ಯಾಂಪ್ ಆಗಿ ಮಾಡ್ತೀವಿ. ಇಲ್ಲಿ ಎಲ್ಲ ಬೇರೆ ಹಾಸ್ಪಿಟ್ಲಲ್ಲೂ ಫ್ರೀಯಾಗಿ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಬರಲಿಕ್ಕೆ ಆಗದೇ ಇರೋಂಥ ನಾಯಿಗಳಿಗೆ ಇಲ್ಲಿ ನಾವೇ ಇಲ್ಲಿ ಬಂದು ವ್ಯಾಕ್ಸಿನ್ ಮಾಡೋಕ್ಕೆ ಈ ಕ್ಯಾಂಪ್ ಮಾಡ್ತಾ ಇರೋದು. ಏನು ಅಂತ ಹೇಳಿದ್ರೆ 2 ಥರ ಬರುತ್ತೆ. ಒಂದು ಡಂಪ್ ಫಾರ್ಮ್ ಅಥವಾ ಪ್ಯಾರಾಲಿಟಿಕ್ ಫಾರ್ಮ್, ಇನ್ನೊಂದು ಫ್ಯೂರಿಯಸ್ ಫಾರ್ಮ್ ಅಂತ. ಡಂಪ್ ಫಾರ್ಮಲ್ಲಿ ಏನಂತ ಹೇಳಿದರೆ ಎಲ್ಲರಿಗೆ ಕಚ್ಚಕ್ಕೆ ಹೋಗಲ್ಲ, ಬಟ್ ಕಟ್ಟಾಕಿದಲ್ಲೇ ಇರುತ್ತೆ, ಎಲ್ಲೋ ಒಂದೇ ಕಡೆ ನೋಡ್ತಾ ಇರೋದು ಹಾಗೆ, ಬಟ್ ಬಾಯಲ್ಲೆಲ್ಲ ಜೋಲು ಸುರಿಸೋದು. ಇನ್ನೊಂದು ಫ್ಯೂರಿಯಸ್ ಫಾರ್ಮ್ ಅಥವಾ ಫ್ಯೂರಿಯಸ್ ಫಾರ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲೋ ದಿಗಂತದ ಕಡೆ ನೋಡ್ಕೊಂಡು ಬೊಗ್ಲೋದು, ಮರಗಳಿಗೆ ಕಟ್ಟಾಕಿರೋ ಕಂಬಕ್ಕೆ ಎಲ್ಲದಕ್ಕೂ ಕಚ್ಚಕ್ಕೆ ಹೋಗೋದು, ನಾಯಿಗಳಿಗೆ ಕಚ್ಚಕ್ಕೆ ಹೋಗೋದು, ಏನು ಆಬ್ಜೆಕ್ಟ್ ಮೂವ್ ಆಗ್ತಿರುತ್ತೆ ಎಲ್ಲದಕ್ಕೂ ಕಚ್ಚಕ್ಕೆ ಹೋಗೋದು. ಅದೆರಡು ಫಾರ್ಮ್. ಸೊ ನಾಯಿ ಸುಮ್ಮನೆ ಇದೆ ಅಂತಂದರೆ ಅದಕ್ಕೆ ರೇಬಿಸ್ ಇಲ್ಲ ಅಂತಲ್ಲ, ಅದಕ್ಕೂ ರೇಬಿಸ್ ಇರುವ. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಇವರು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ.
ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821-2533-600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ, ಮೈಸೂರು. Zero 9535146181. Pekachi Restaurant Cafe, Habins Family Restaurant. ನೆಲಜಿ ಶ್ರೀ ಇಗುತಪ್ಪ ದೇವಾಲಯದಲ್ಲಿ ವಾರ್ಷಿಕ ಕಲಾರ್ಚ ಹಬ್ಬ ಸಂಪನ್ನ. ನಾಪೋಕ್ಲು ಸಮೀಪದ ನೆಲಜಿ ಶ್ರೀ ಇಗುತಪ್ಪ ದೇವಾಲಯದಲ್ಲಿ ಕುಂಬ್ಯಾರು ಕಲಾರ್ಚ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯೊಂದಿಗೆ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಉತ್ಸವದ ಅಂಗವಾಗಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಯಿತು. ಈ ಸಂದರ್ಭ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ತುಲಾಭಾರ ಸೇವೆ ನಡೆಸಿದರು. ಕಾಫಿ, ಕಾಳುಮೆಣಸು, ಎಣ್ಣೆ ಮತ್ತಿತರ ವಿವಿಧ ರೀತಿಯ ಹರಕೆ ಪೂಜಾ ಕಾರ್ಯಗಳನ್ನು ನೆರವೇರಿಸಿಕೊಂಡು ಪುನೀತ ಭಾವವನ್ನು ಹೊಂದಿದರು. ನಂತರ ದೇವಾಲಯದಲ್ಲಿ ಎತ್ತು ಪೋರಾಟ, ಮಹಾಪೂಜೆ, ಮಂಗಳಾರತಿ ಜರುಗಿತು. ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು. ದೇವರ ಪ್ರದರ್ಶನ ನೃತ್ಯ ಸೇವೆ ಜರುಗಿತು. ತಂತ್ರಿ ಸಂತೋಷ್ ಹೆಬ್ಬಾರ್, ಅರ್ಚಕ ವಿಜಯ್ ಕುಮಾರ್ ಹಾಗೂ ಜಯಚಂದ್ರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಅನಂತರ ಇಗುತಪ್ಪ ದೇವರ ಆದಿಸ್ಥಳವಾದ ಮಲ್ಮ ಬೆಟ್ಟಕ್ಕೆ ಎತ್ತು ಪೋರಾಟದೊಂದಿಗೆ ತೆರಳಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭ ಉತ್ಸವದಲ್ಲಿ ತಕ್ಕ ಮುಖ್ಯಸ್ಥರಾದ ಬದಂ ಜೆಟ್ಟಿರ ನಾಣಯ್ಯ, ನಾಪನೆರವಂಡ ಪೊನ್ನಪ್ಪ, ಬಾಳೆಯಡ ರಾಜಪುಣ್ಯಪ್ಪ, ಕೈಯಂದಿರ ರಮೇಶ್ ಉತ್ತಯ್ಯ ಹಾಗೂ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ, ಉಪಾಧ್ಯಕ್ಷರಾದ ಮಂಡಿರ ಜಯದೇವಯ್ಯ, ಕಾರ್ಯದರ್ಶಿ ಮುಕ್ಕಾಟಿರ ವಿನಯ್, ಖಜಾಂಜಿ ಮಣವಟ್ಟಿರ ಪಾಪು ಚಂಗಪ್ಪ, ಆಡಳಿತ ಮಂಡಳಿ ನಿರ್ದೇಶಕರಾದ ಚೀಕ್ ಪೂವಂಡ ಅಪ್ಪಚ್ಚು, ಮಾಲೆಯಂಡ ಅಯ್ಯಪ್ಪ, ಅಪ್ಪುಣಿಮಣಿಯಂಡ ಸನ್ನು ಸೋಮಣ್ಣ, ಬದಂಜೆಟ್ಟಿರ ದೇವಿದೇವಯ್ಯ, ಬಾಳೆಯಡ ಶಿವಕುಮಾರ್, ನಾಪನೆರವಂಡ ದೇವಯ್ಯ, ಅಪ್ಪುಮಣಿಯಂಡ ಪ್ರವೀಣ್ ಉತ್ತಪ್ಪ, ಆಡಳಿತ ಮಂಡಳಿಯ ಮಾಜಿ ಪದಾಧಿಕಾರಿಗಳು, ಸದಸ್ಯರು, ಊರಿನ ಹಿರಿಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಕುಕ್ಲೂರು ಶ್ರೀ ಮುತ್ತಪ್ಪ ದೇವಸ್ಥಾನದ ವಾರ್ಷಿಕ ತೆರೆ ಮಹೋತ್ಸವ. ವಿರಾಜಪೇಟೆ ಸಮೀಪದ ಕುಕ್ಲೂರು ಶ್ರೀ ಮುತ್ತಪ್ಪ ದೇವಸ್ಥಾನದ ವಾರ್ಷಿಕ ತೆರೆ ಮಹೋತ್ಸವ ಮಾರ್ಚ್ 12ರ ಬುಧವಾರ ಮತ್ತು 13ರ ಗುರುವಾರದವರೆಗೆ ಆಚರಿಸಲಾಯಿತು. ತಾರೀಕು 9ರಂದು ಬೆಳಗ್ಗೆ ಗಣಪತಿ ಹೋಮ, ತಾರೀಕು 12ರಂದು ಮಧ್ಯಾಹ್ನ 3:30 ಗಂಟೆಗೆ ಧ್ವಜಾರೋಹಣ, ಸಂಜೆ 6 ಗಂಟೆಯಿಂದ ಶ್ರೀ ಮುತ್ತಪ್ಪ ಬೆಳ್ಳಾಟಂ, ರಾತ್ರಿ 10 ಗಂಟೆಗೆ ಗುಳಿಗ ಬೆಳ್ಳಾಟಂ, ರಾತ್ರಿ 12 ಗಂಟೆಗೆ ಶ್ರೀ ವಸುರಿಮಾಲೆ ಬೆಳ್ಳಾಟಂ, 13ರ ಗುರುವಾರ ಮುಂಜಾನೆ 2 ಗಂಟೆಗೆ ಶ್ರೀ ಕರಿಂಗುಟ್ಟ ಶಾಸ್ತಪ್ಪನ್ ಬೆಳ್ಳಾಟಂ, ವಿಶೇಷ ತೆರೆ ಮುಂಜಾನೆ 4 ಗಂಟೆಗೆ ಶ್ರೀ ಗುಳಿಗನ ತೆರೆ, 6 ಗಂಟೆಯಿಂದ ಶ್ರೀ ಮುತ್ತಪ್ಪನ್ ಹಾಗೂ ತಿರುವಪ್ಪನ್ ತೆರೆ,
ಬೆಳಗ್ಗೆ 8 ಗಂಟೆಗೆ ಶ್ರೀ ಶಾಸ್ತಾಪಂತ್ ತೆರೆ, ಬೆಳಗ್ಗೆ 10 ಗಂಟೆಗೆ ಶ್ರೀ ಕರಿಂಗುಟ್ ಶಾಸ್ತಾಪಂತ್ ತೆರೆ, ಮಧ್ಯಾಹ್ನ 12 ಗಂಟೆಗೆ ಶ್ರೀ ವಸೂರಿಮಾಲೆ ತೆರೆ ನಡೆಸಲಾಯಿತು. 2 ದಿನಗಳ ಕಾಲ ಆಗಮಿಸಿದ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ ಹಾಗೂ ಅನ್ನ ಸಂತರ್ಪಣೆಯನ್ನು ದೇವಸ್ಥಾನದ ವತಿಯಿಂದ ಏರ್ಪಡಿಸಲಾಗಿತ್ತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಬೇಕು, ಮಹಿಳೆಯರಿಗೆ ಇರುವ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಪ್ರತಿ ಮನೆಯಲ್ಲಿಯೂ ಹೆಣ್ಣು ಮಕ್ಕಳನ್ನು ಗೌರವಿಸುವಂತಾಗಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಚ್ಚಪಂಡ ಮಹೇಶ್ ಗಣಪತಿ ಹೇಳಿದರು. ವಿರಾಜಪೇಟೆ ಸಮೀಪದ ಹೆಗ್ಗಳ ಗ್ರಾಮದ ನಿರ್ಮಲಗಿರಿ ಅಂಗನವಾಡಿ ಕೇಂದ್ರದ ವಾರ್ಷಿಕೋತ್ಸವ ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ನಿವೃತ್ತ ಅಧಿಕಾರಿ ಕೆಕೆ ರಮಿತಾ ಅವರಿಗೆ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಕೊರೋನಾ ಸಂದರ್ಭ ಆಸ್ಪತ್ರೆಗೆ ತೆರಳಲು ಮತ್ತು ಲಸಿಕೆ ಹಾಕಿಸಿಕೊಳ್ಳಲು ಅಧಿಕಾರಿ ರಮಿತಾ ಅವರು ಜನರಿಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಸರ್ಕಾರಿ ಕೆಲಸದ ಕರ್ತವ್ಯದ ಅವಧಿಯಲ್ಲಿ ಅಧಿಕಾರಿಗಳು ಜನರ ಸೇವೆಯನ್ನು ಉತ್ತಮವಾಗಿ ಮಾಡಿದಾಗ ನಿವೃತ್ತರಾದ ಬಳಿಕ ಅಂತವರನ್ನು ಜನರು ನೆನಪಿಸಿಕೊಂಡು ಒಳ್ಳೆಯದನ್ನು ಬಯಸುತ್ತಾರೆ. ಕರ್ತವ್ಯದಲ್ಲಿ ಒಳ್ಳೆತನವನ್ನು ಉಳಿಸಿಕೊಳ್ಳುವುದು ಉತ್ತಮ ಎಂದರು. ಮುನಿದರೆ ಮಾರಿ ಅಂತ ಹೇಳೊಂದು ಗಾದೆ ಹಿಂದಿನ ಕಾಲದಿಂದನೂ ನಾವು ಹೇಳ್ಕೊಂಡು ಬಂದಿದ್ದೀವಿ. ಆದರೆ ಹೆಣ್ಣು ಯೋಚನೆ ಮಾಡಿದರೆ ಎಲ್ಲನೂ ಉದ್ಧಾರ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ನಮ್ಮ ರಮಿತಾ ಸಿಸ್ಟರ್. ಏಕೆಂದರೆ ನಾನು ಚಿಕ್ಕದಲ್ಲಿ ಇರುವಾಗ ರಮಿತಾ ಸಿಸ್ಟರ್ ಅವರು ಇಲ್ಲಿ ಡ್ಯೂಟಿಗೆ ಜಾಯಿನ್ ಆಗಿದ್ದಾರೆ. ನನಗೆ ಅಷ್ಟೇನು ಗೊತ್ತಿಲ್ಲ. ಬೆಳೆದು ಬರುವಾಗ ಒಂದು ನಮ್ಮ ಹೆಗ್ಗಳ ಗ್ರಾಮದಲ್ಲಿ ಒಂದು ನರ್ಸ್ ಉಂಟು, ಒಂದು ರಮಿತಾ ಸಿಸ್ಟರ್ ಇದ್ದಾರೆ ಅಂತ. ಬೇಟುಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಚ್ಚಪಂಡ ದಿನೇಶ್ ಬೋಪಣ್ಣ, ಅಭಿವೃದ್ಧಿ ಅಧಿಕಾರಿ ಮಣಿ, ಸದಸ್ಯೆ ಲಕ್ಷ್ಮಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಿರಿಯರಾದ ಪೋರೇರ ಬಿದ್ದಪ್ಪ, ಗೋಣಿಕೊಪ್ಪಲು ವರ್ತುಲನ ಸಂಘಟನೆಯ ಕಾರ್ಯದರ್ಶಿ ನಳಿನಾಕ್ಷಿ, ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಪಾರ್ವತಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಅಂಗನವಾಡಿ ಟೀಚರ್ ಆಗಿರತಕ್ಕಂಥ ಪಾರ್ವತಿ ಟೀಚರ್ ಅವರ ಜೊತೆ ನಾನು ಮಾತಾಡಿದಾಗ ಅವರು ಹೇಳಿದರು, ನಾನು ನಿನ್ನ ಜೊತೆ ಸದಾ ಇರ್ತೇನೆ, ನೀನು ಯಾವ ತೊಂದರೆ ಇಲ್ಲದೆ ಕೆಲಸವನ್ನು ಮಾಡು, ನಾನು ಸಹಕರಿಸುತ್ತೇನೆ ಅಂತ ಹೇಳಿದರು. ಹಾಗೆ ಅವರು ನನ್ನ ಮೊದಲನೇ ಗುರು ಆಗಿರ್ತಾರೆ. ಹಾಗೆ ಹೆಗ್ಗಳ ಸೆಕೆಂಡ್ ಅಂಗನವಾಡಿ ಕೇಂದ್ರದಲ್ಲಿ ಪುಷ್ಪವೇಣಿ ಅಂತ ಒಂದು ಅಂಗನವಾಡಿ ಕಾರ್ಯಕರ್ತರಿದ್ದರು. ಅವರು ಮುಂದಿನ ಕಾಲದಲ್ಲಿ ನಮಗೆ ಒಳ್ಳೆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಸಿಗ್ಬೋದೇನೋ, ಆದರೆ ಇಷ್ಟು ಶ್ರಮಪಟ್ಟು ಇಷ್ಟು ಡೆಡಿಕೇಶನ್ ಅಂತ ಏನು ಹೇಳ್ತಾರೆ, ಇಂಥ ಟೀಚರ್ಸ್ಗಳು ಸಿಗೋದು ಇನ್ನು ಮುಂದಕ್ಕೆ ಕಮ್ಮಿ ಅಂತ ಅನಿಸುತ್ತೆ. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ ನೋಡಿದ್ರೆ ಸ್ವಲ್ಪ ಡೌಟೇ. ಯಾಕಂದರೆ ಒಂದು ಸಸಿ ನಾವು ನೆಡಬೇಕಾದ್ರೆ ಅದಕ್ಕೆ ಒಂದು ಬೇಲಿ ಕಟ್ತೀವಿ, ನೀರು ಹಾಕ್ತೀವಿ, ಅದಕ್ಕೊಂದು ಕಡ್ಡಿ ಕೂಡ ಚುಚ್ತೀವಿ, ಸೀದಾ ಬೆಳ್ಕೊಂಡು ಹೋಗಲಿ, ಸ್ಟ್ರೈಟ್ ಬೆಳ್ಕೊಂಡು ಹೋಗಲಿ ಅಂತ. ಅದೇ 1ನೇ ತರಗತಿ 2ನೇ ತರಗತಿ 10ನೇ ತರಗತಿಗೆ ಹೋಗಿ ಡಿಗ್ರಿ ಮಾಡಿ ಅದರ ಮೇಲೆ MCom MC IPS IAS ಮಾಡಿದ್ರು ಸಹ ಮೊದಲ ಪ್ರಾರಂಭ ಮಕ್ಕಳಿಂದ, ಚಿಕ್ಕ ಮಕ್ಕಳಿಂದ. ತರಗತಿಯಲ್ಲಿ ಪಾಠ ಕಲಿಸಬಹುದು, 1ನೇ ತರಗತಿ 2ನೇ ತರಗತಿ ಅಷ್ಟವರೆಗೆ ಈ ಪುಟಾಣಿ ಮಕ್ಕಳನ್ನು ಮೂತ್ರ ವಿಸರ್ಜನೆ ಮಾಡ್ತದೆ ಅಥವಾ ಇನ್ನೊಂದು ಆಗ್ತದೆ. ಇದನ್ನು ನೋಡುವವರು ಯಾರು, ಕೇಳುವರು ಯಾರು? ಅಂಗನವಾಡಿ ಕಾರ್ಯಕರ್ತೆಯರು. ಅವರ ಸೇವೆಯ ಬಗ್ಗೆ ಕೆಲವರು ಹೇಳಿದ್ದಾರೆ. ಅದು ಅಲ್ಲದೆ ಬಹಳಷ್ಟು ಈಗ ಅವು ಕುಟ್ಟಂದಿ ಆರೋಗ್ಯ ಕೇಂದ್ರದಲ್ಲಿ ಅವರ ಸನ್ಮಾನಗಳು ಬಹಳಷ್ಟು ನಮ್ಮ ದಿನಪತ್ರಿಕೆಗಳಲ್ಲಿ ಕೂಡ ಬಂದು ಸುದ್ದಿಯಾಗಿದೆ. ಹೆಗ್ಗಳ ಗ್ರಾಮದ ರಸ್ತೆ ಬದಿ ಇತರೆಡೆಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಬರುತ್ತಿರುವ ಗ್ರಾಮದ ಜನಾರ್ದನ ಅವರಿಗೂ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಅಂಗನವಾಡಿ ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ವಿದ್ಯಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಗೋಣಿಕೊಪ್ಪಲು ವರ್ತುಲದ 26 ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು, ಸಂಜೀವಿನಿ ಸಂಘ, ಸಮುದಾಯ ಆರೋಗ್ಯ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ರಮಿತಾ ಸಿಸ್ಟರ್ ಅವರು ಇದಕ್ಕೆ ನೀಡುವ ಮೂಲಕ ಚಾಲನೆ ನೀಡಿದರು.
ಸತ್ಯಮಯ ತಮಸೋಮ. ಇವತ್ತು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಬೇಸರ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಇವರು ಮಾಡಿರುವಂಥ ಕೆಲಸ ಕಾರ್ಯಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಅದು ಅಲ್ಲದೆ ಇವತ್ತು ಅವರಿಗೆ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಪಾಲ್ಗೊಂಡು ಸೊ ಅವರನ್ನು ಇನ್ನು ಹೇಗಿದ್ರು ಸರ್ಕಾರದಿಂದ 60 ವರ್ಷ ಕಳೆದ ಮೇಲೆ ಯಾರನ್ನು ಬಿಡೋದಿಲ್ಲ. ಅದರಿಂದ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಇವತ್ತು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿದಂತಹ ತಮಗೆಲ್ಲರಿಗೂ ಇಲಾಖೆಯ ಪರವಾಗಿ ಅಭಿನಂದನೆಗಳು. ಈಗ ಇವತ್ತು ಬೀಳ್ಕೊಡುಗೆ ಸಮಾರಂಭ ಏನು ನಾವು ನೋಡ್ತಾ ಇದ್ದೀವಿ, ಇಷ್ಟು ಅದ್ದೂರಿ ಕಾರ್ಯಕ್ರಮನ ನಾನು ಖಂಡಿತ ಎಲ್ಲೂ ನೋಡಲಿಲ್ಲ. ಯಾಕಂದರೆ ಒಬ್ಬರು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರ ಪಾಡಿಗೆ ಅವರು ನಿವೃತ್ತಿ ಹೋಗ್ತಾ ಇರೋದೇ ಜಾಸ್ತಿ. ಯಾರು